ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಹೊಸ ವರ್ಷ 2025ನೇ ವರ್ಷದ ಹೊಸ ದಿನವನ್ನ ದೇವರು ನಿಮ್ಮ ಜೀವನದಲ್ಲಿ ನೀಡಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು. ಹಲ್ಲೆಲೂಯಾ. ಒಂದು ಕ್ಷಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕಾಯುವಾತನು, ಕಾಪಾಡುವಾತನು, ಕರುಣಿಸುವಾತನು, ಕೃಪೆ ತೋರುವಾತನು, ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು ನೀನಾಗಿದ್ದೀಯಪ್ಪ. ನನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಹೊಸ ವರ್ಷದಲ್ಲಿ, ಹೊಸ ದಿನದಲ್ಲಿ ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ ತಂದೆ, ನಿನ್ನ ಮಕ್ಕಳಿಗೆ ಬೇಕಾದ ನಿನ್ನ ವಾಕ್ಯೋಪದೇಶವನ್ನು ನೀನೇ ಮಾತನಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನಪ್ಪ ತಂದೆ. ಹೊಸ ವರ್ಷದಲ್ಲಿ ನಿನ್ನ ಮಕ್ಕಳು ಇನ್ನೂ ಹೊಸದಾಗಿ ಆತ್ಮೀಯ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯಗಳನ್ನು ಕೇಳಿಕೊಂಡು ತಿಳಿದುಕೊಂಡು ಅಪ್ಪ ತಂದೆ, ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಮಾಡಿಸುವ. ನಿನ್ನ ವಾಕ್ಯದಲ್ಲಿ ನೀನು ಹೇಳಿದ ಪ್ರಕಾರ ಅಪ್ಪ ತಂದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂದು ನೀನು ಹೇಳಿದ್ದೀಯಪ್ಪ. ಹೌದು ತಂದೆ, ನಾವೆಲ್ಲರೂ ಕೂಡ ನಿನ್ನ ಹಾಗೆ ಪರಿಶುದ್ಧರಾಗಿರುವಂತೆ ಸಹಾಯ ಮಾಡಪ್ಪ. ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಅಪ್ಪ ತಂದೆ ದೇವ, ನಿನಗೆ ಮಹಿಮೆಕರವಾಗಿ ಜೀವಿಸುವಂತೆ ಸಹಾಯ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಗುಣವಾದ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಮತ್ತೊಂದ್ಸಲ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು, ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಕುಟುಂಬದಲ್ಲಿ, ಎಲ್ಲರ ಜೀವನದಲ್ಲಿ ದೇವರು ಇನ್ನೂ ಅದ್ಭುತಗಳನ್ನು ಮಾಡಲಿ. ಕಳೆದ ವರ್ಷ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿದಂತ ದೇವರು ಮುಂದಿನ ವರ್ಷ, ಈ ವರ್ಷವೂ ಕೂಡ ಇನ್ನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವವನಿದ್ದಾನೆ, ಮಾಡ್ತಾನೆ. ಆ ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಿ ಹೋಗೋಣ ಮಕ್ಕಳೇ. ಹೊಸ ವರ್ಷ ಅಂದರೆ ಕೇವಲ ಹೊಸ ಬಟ್ಟೆ, ಹೊಸ ಮನೆ, ಹೊಸ ಜೀವನ, ಹೊಸದಾಗಿ ಅಡಿಗೆ ತಿಂಡಿ ಮಾಡಿಕೊಂಡು ತಿನ್ನುವುದು ಅಷ್ಟೇ ಅಲ್ಲ. ಬರೀ ದೇಹ ಪರಿಶುದ್ಧವಾಗಿಡುವುದು, ಮನೆ ಪರಿಶುದ್ಧವಾಗಿ ಸುಣ್ಣ ಬಣ್ಣ ಬಳಿಯುವುದು, ಹೊಸ ಬಟ್ಟೆ ತಗೊಂಡು ನಾವು ಧರಿಸಿಕೊಳ್ಳುವುದು, ಅದು ಮಾತ್ರ ಹೊಸತನವನ್ನ ಸೂಚಿಸುವುದಿಲ್ಲ. ಆದರೆ ಹೊಸದು ಅಂದ್ರೆ ಏನಾಗಿರಬೇಕು ಅನ್ನೋದು ದೇವರ ವಾಕ್ಯದಲ್ಲಿ ನಮಗೆ ಹೇಳಿದೆ. 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನ ಓದಿ ಮಕ್ಕಳು. ಗೊತ್ತಿರುವಂಥದ್ದೇ ಆದರೂ ಕೂಡ ಮತ್ತೆ ನಾವು ದೇವರ ವಾಕ್ಯವನ್ನ 5ನೇ ಅಧ್ಯಾಯ 17ನೇ ವಚನ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆವೆಲ್ಲ ಗತಿಸಿ ಹೋಗಿ ಎಲ್ಲವೂ ಹೊಸದಾಯಿತು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನೋಡಿ ಏನಂತೆ ಈ ವಾಕ್ಯ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಯಾವನಾದರೂ, ಯಾವಳಾದರೂ ಅಂತ ಕೂಡ ನಾವು ಅನ್ಕೋಬಹುದು ಹೆಣ್ಮಕ್ಳು. ಅಂದ್ರೆ ಯಾರೇ ಆಗಿರಲಿ, ಯೇಸು ಸ್ವಾಮಿಯನ್ನ ನಂಬಿದವರು ಯೇಸು ಕ್ರಿಸ್ತನಲ್ಲಿ ಏನಾಗಿರ್ಬೇಕಂತೆ? ನೂತನ ಸೃಷ್ಟಿಯಾಗಿರಬೇಕು. ನೋಡಿ, ಈಗ ಬೇಸಿಗೆ ಬಂದಾಗ ನೆಲ ಎಲ್ಲ ಒಣಗಿ ಹೋಗ್ತದೆ, ಗಿಡ ಮರಗಳು ಒಣಗ್ತವೆ, ಎಲೆ ಉದುರ್ತವೆ, ಎಲ್ಲ ನಮ್ಗೆ ಚೆನ್ನಾಗಿ ಕಾಣಲ್ಲ. ಆದ್ರೆ ಅದೇ ಮಳೆ ಬಂದಾಗ ಮತ್ತೆ ಹೊಸ ಚಿಗುರಿ ಎಲ್ಲ ಪರಿಸರ ಪ್ರಕೃತಿ ಹಚ್ಚ ಹಸಿರಾಗಿ, ತಣ್ಣಗಾಗಿ, ತಂಪಾದ ಗಾಳಿ ಬರ್ತದೆ. ಕಣ್ತುಂಬ ನಮ್ಗೆ ಸಂತೋಷವಾಗುವಂತ ಬೆಳೆಗಳು, ಪೈರುಗಳು, ಗಿಡಗಳು, ಮರಗಳು ಬೆಳಿತವೆ, ಹೊಸದಾಗಿ ಬೆಳಿತವೆ ಮತ್ತೆ ಅಲ್ವಾ? ಹಳೆ ಮರಗಳು ಬಿದ್ದು ಹೋದರು, ಒಣಗಿ ಹೋದರು, ಮತ್ತೆ ಹೊಸ ಮರಗಳು ಹುಟ್ಟಿಕೊಂಡಾಗ ಅವು ಹೇಗಿರ್ತವೆ ಅಂದ್ರೆ, ಅವು ಹಚ್ಚ ಹಸರಾದ ಎಲೆಗಳು, ಫಲಗಳನ್ನು ಬಿಡುತ್ತವೆ, ಸುಂದರವಾಗಿ ಕಾಣ್ತವೆ. ಹೂವಿನ ಗಿಡಗಳಂತೂ ಬಣ್ಣ ಬಣ್ಣದ ಹೂಗಳನ್ನು ಬಿಟ್ಟು ಬಹಳ ಸುಂದರವಾಗಿ ನೋಡೋದಕ್ಕೆ ಚೆನ್ನಾಗಿರ್ತದೆ. ಹಾಗೆ ನಾವು ನೀವು ಕೂಡ ಯಾರೇ ಆಗಲಿ ಯೇಸು ಸ್ವಾಮಿಯನ್ನು ನಂಬಿದ ಪ್ರತಿಯೊಬ್ಬ ಮಗಳು ಪ್ರತಿಯೊಬ್ಬರು ಕೂಡ ನಾವು ಹೇಗಿರಬೇಕಂತೆ? ನೂತನ ಸೃಷ್ಟಿಯಾಗಿರಬೇಕು. ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ನಮ್ಮ ಹಳೆ ಜೀವಿತ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಎಷ್ಟೋ ಜನರು, ಕೆಲವರು ಹುಡುಗರಾಗಿರ್ತಾರೆ, ಕೆಲವರು ಇಸ್ಪೀಟ್ ಆಡ್ತಾ ಇರ್ತಾರೆ, ಕೆಲವರು ಯಾವಾಗಲೂ ಜಗಳ ಆಡ್ತಾ ಇದ್ದಾರೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ, ತಂದೆ ತಾಯಿ ಮಕ್ಕಳ ಜಗಳ,
ಬರೀ ಕಿರಿಕಿರಿ ಇರ್ತದೆ. ಕುಡಿದು ಬಂದು ಜಗಳ ಆಡೋದು, ಹೊಡೆಯೋದು ಹೆಂಡತಿಯರನ್ನ ನಾವು ನಮ್ಮ ಸೇವಾ ಜೀವಿತದಲ್ಲೇ ಅನೇಕ ಗ್ರಾಮಗಳಲ್ಲಿ ನೋಡಿದ್ದೇವೆ. ಅನೇಕ ಕುಡುಕರು ಈ ದಿನ ಯೇಸು ಸ್ವಾಮಿಯನ್ನ ಸುವಾರ್ತೆ ಕೇಳಿ ನಂಬಿದ ಮೇಲೆ ಅವರು ಕುಡಿಯೋದನ್ನ ಬಿಟ್ಟು, ಇಸ್ಪೇಟ್ ಆಡುವುದನ್ನು ಬಿಟ್ಟು, ಬೀಡಿ ಸಿಗರೆಟ್ ಸೇರುವುದನ್ನು ಬಿಟ್ಟು ಅನೇಕರು ಒಳ್ಳೆಯವರಾಗಿದ್ದಾರೆ. ಏನಾಗಿದ್ದಾರಂತೆ? ದೇವರ ವಾಕ್ಯದ ಪ್ರಕಾರ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು. ಹೊಸದಾಗಿ ಒಂದು ಹಾಡಿದೆ, ನಮ್ಮ ಮಕ್ಕಳು ಹಾಡ್ತಿರ್ತಾರೆ ಯಾವಾಗಲೂ. ಬಂದಿಲ್ಲ ಹೆಣ್ಮಕ್ಳು ಇವತ್ತು ಯಾರು ಯವನಸ್ಥರು. ಹೊಸದಾಗಿ ಹುಟ್ಟಿದೆ ನಾನು ಅಲ್ವಾ? ಹಾಡೋದು ಹಾಡೋದು ಬರ್ತಾ ಶುದ್ಧ ನಿರ್ಮಿಸು ನೀನು. ಹೊಸದಾಗಿ ನಾವು ಹುಟ್ಟಿದಾಗ ಏನಾಗಬೇಕು? ನಮ್ಮ ಹೃದಯ ಏನಾಗಬೇಕು? ಶುದ್ಧವಾಗಬೇಕು. ನಿನ್ನ ನಡೆ, ನುಡಿ, ಮಾತು, ನಿನ್ನ ಕೆಲಸ ಕಾರ್ಯ ಎಲ್ಲವೂ ಶುದ್ಧವಾಗಿರಬೇಕು ಮಕ್ಕಳೇ. ಶುದ್ಧವಾಗಿರಬೇಕಂತ ಅದೇ ನೂತನ ಸೃಷ್ಟಿ. ಹೊಸದಾಗಿ ನಾವು ಹೊಸ ಜೀವನ ಪ್ರಾರಂಭ ಮಾಡಬೇಕು. ಜಗಳ, ತಂಟೆ, ತಕರಾರು, ಹೊಟ್ಟೆ ಕಿಚ್ಚು ಇವೇನು ಇರದಂತೆ ಪ್ರೀತಿ, ಸಂತೋಷ, ಸಮಾಧಾನ, ನೆಮ್ಮದಿಯ ಜೀವಿತವನ್ನ ನಾವು ನಡೆಸುವುದೇ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾದಂತೆ. ಕೆಟ್ಟ ಚಟಗಳನ್ನ, ಕೆಟ್ಟ ಸಹವಾಸಗಳನ್ನ ಹಿಂದೆ ಇದ್ದಂಥವು ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಅಥವಾ ಕೆಲವರಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ ಮೇಲೂ ಕೂಡ ಕೆಲವೊಂದು ಕೆಟ್ಟ ಚಟಗಳು, ಕೆಟ್ಟ ಸ್ವಭಾವಗಳು, ಮೋಸದ ದ್ರೋಹದ ಒಂದು ಚಟುವಟಿಕೆಗಳು ಇರ್ತವೆ. ಅವೇನೇ ಇದ್ರೂ ಕೂಡ ಎಲ್ಲವನ್ನು ನಾವು ಬಿಟ್ಟು ಹಾಕಬೇಕು. ಏನೇನೆಲ್ಲ ಕೆಟ್ಟತನ ಇರ್ತದೆ ನಮ್ಮಲ್ಲಿ ಅನ್ನೋದು ನಾಳೆ ಬೆಳಗ್ಗೆ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. ಈಗ ಹೇಳೋದಿಷ್ಟೇನೆ, ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾಗಬೇಕು. ಹಳೆಯದೆಲ್ಲವೂ ಹೋಗ್ಬೇಕಂತೆ, ಹೊಸದಾಗಿರ್ಬೇಕು. ಈಗ ಮಳೆ ಬಂದಾಗ ಏನಾಗುತ್ತೆ? ನಳಿ, ಹಳ್ಳ, ಕೊಳ್ಳ ಇದ್ದಾಗ ಹಳೆ ನೀರೆಲ್ಲ ಮುಚ್ಚಿಕೊಂಡು ಹೋಗ್ಬಿಡ್ತದೆ, ಹೊಸ ನೀರು ಬರ್ತದೆ. ಹೊಸ ನೀರು ಹೇಗಿರುತ್ತೆ? ಶುದ್ಧವಾಗಿರುತ್ತೆ ಮಕ್ಕಳೇ. ಹಳೆದೆಲ್ಲ ಕೆಸರು, ಏನು ಕಸ ಏನಿರುತ್ತೆ ಎಲ್ಲ ಮುಚ್ಚಿಕೊಂಡು ಹೋಗ್ತದೆ. ಹೊಸ ನೀರು ಬಂದಾಗ ತಿಳಿಯಾದ ನೀರು, ಶುಚಿಯಾದ ನೀರು, ಕುಡಿಯುವುದಕ್ಕೆ ಇಷ್ಟವಾಗುವ ರುಚಿಯಾದ ಹೊಸ ನೀರನ್ನು ನಾವು ನೋಡ್ತೇವೆ ಮಕ್ಕಳೇ. ಹಾಗೆ ನಿಮ್ಮ ಜೀವಿತವೂ ಕೂಡ ಕ್ರಿಸ್ತನಲ್ಲಿದ್ದಾಗ ಹೊಸದಾಗಿರಬೇಕು, ನೂತನ ಸೃಷ್ಟಿಯಾಗಿರಬೇಕು. ಆ ನೂತನ ಸೃಷ್ಟಿ ಹೇಗಿರಬೇಕಂದ್ರೆ, ಬೇರೆಯವರು ನಮ್ಮನ್ನು ನೋಡಿದರೆ ಅಬ್ಬ ಎಷ್ಟು ಒಳ್ಳೆಯವರಾಗಿದ್ದಾರಪ್ಪ ಇವರು, ಮೊದಲು ನೋಡಿ ಹೆಂಗಿದ್ರು, ಯಾವಾಗ ನೋಡಿದ್ರು ಜಗಳ ಆಡ್ತಿದ್ರು, ಗಂಡ ಹೆಂಡತಿ, ಕುಡಿದು ಬಂದು ಹೆಂಡತಿನ ಹೊಡಿತಿದ್ದ, ಬಡಿತಿದ್ದ. ಇವಾಗ ಎಷ್ಟು ಚೆನ್ನಾಗಿದ್ದಾರೆ ನೋಡಪ್ಪ ಇವರು, ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ಎಷ್ಟೊಂದು ಬದಲಾವಣೆ ಆಗಿದೆ ಮನೆಯಲ್ಲಿ, ಕುಟುಂಬದಲ್ಲಿ, ಸಂಸಾರದಲ್ಲಿ, ಜೀವಿತದಲ್ಲಿ ಅಂತ ಬೇರೆಯವರು ನೋಡಿದಾಗ ಅಂದುಕೊಳ್ಬೇಕು ಮಕ್ಕಳೇ. ಹಾಗಿರ್ಬೇಕು ನಾವು ಅಲ್ವಾ? ಕೆಟ್ಟದ್ದು ದೇವರಿಗೆ ಇಷ್ಟವಾಗೋದೇನು ಅಂದ್ರೆ ನಾವು ಒಳ್ಳೆಯವರಾಗಿರೋದು. ನಮ್ಮ ನಡೆ ನುಡಿ ಒಳ್ಳೆಯದಾಗಿದ್ರೇನೆ ದೇವರಿಗೆ ಇಷ್ಟ. ನಮ್ಮ ಹೃದಯ ಶುದ್ಧವಾಗಿದ್ರೇನೆ ದೇವರಿಗೆ ಇಷ್ಟ. ನಮ್ಮ ಮಾತು ಶುದ್ಧವಾಗಿದ್ರೇನೆ ದೇವರಿಗೆ ಇಷ್ಟ. ಇದ್ಯಾವುದು ಇಲ್ಲ ಅಂದ್ರೆ ನಾವು ದೇವರಿಗೆ ಇಷ್ಟವಾಗುವುದಿಲ್ಲ. ನಮಗೆ ಪರಲೋಕ ಹೋಗುವ ಅವಕಾಶವೇ ಇರುವುದಿಲ್ಲ ಮಕ್ಕಳೇ. ನಮ್ಮ ಆತ್ಮ ಪರಮಾತ್ಮನಲ್ಲಿಗೆ ಪರಲೋಕಕ್ಕೆ ಹೋಗಬೇಕೆಂದರೆ ನಾವು ಮನದಿಂದಲೂ, ತನುದಿಂದಲೂ ಅಂದರೆ ದೇಹದಿಂದಲೂ, ಮನಸ್ಸಿನಿಂದಲೂ, ಹೃದಯದಿಂದಲೂ, ನಡೆನುಡಿಯಿಂದಲೂ, ಮಾತಿನಿಂದಲೂ, ಎಲ್ಲ ರೀತಿಯಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಂದಲೂ ಕೂಡ ನಾವು ಶುದ್ಧರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಪರಿಶುದ್ಧವಾದ ಮನುಷ್ಯರನ್ನ, ಪರಿಶುದ್ಧವಾದ ಮನಸ್ಸನ್ನ, ಪರಿಶುದ್ಧವಾದ ಹೃದಯವನ್ನೇ ದೇವರು ಕೇಳುವುದು, ದೇವರು ಇಷ್ಟಪಡುವುದು. ಹಲ್ಲೆಲೂಯಾ. ಮತ್ತೆ ಹೊಸ ವರ್ಷ, ಹಳೆ ವರ್ಷದಲ್ಲಿ ಏನೆಲ್ಲ ಮಾಡಬಾರದು ಮಾಡಿರಬಹುದು, ನಾವು ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಅಪ್ಪ, ತಂದೆ, ದೇವ, ತಿಳಿದು ತಿಳಿಯಲು ಏನಾದರೂ ತಪ್ಪು ಮಾಡಿದರೆ ಹೋದ ವರ್ಷದಲ್ಲಿ ನನ್ನನ್ನು ಕ್ಷಮಿಸಪ್ಪ. ಈ ಹೊಸ ವರ್ಷದಲ್ಲಿ ನಾನು ಯಾವ ತಪ್ಪು ಪಾಪ ಮಾಡದಂತೆ ಪರಿಶುದ್ಧವಾಗಿ ಜೀವಿಸುವಂತ ಪರಿಶುದ್ಧ ಹೃದಯವನ್ನು ನೀನು ನನಗೆ ದಯಪಾಲಿಸುವಂತ ನಾವು ದೇವರನ್ನು ಕೇಳಿಕೊಳ್ಬೇಕು ಮಕ್ಕಳೇ. ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ, ನಂಬಿಕೆ ಉಳ್ಳವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ಮತ್ತೆ ನಾವು ನಾಳಿನ ಬೆಳಗಿನ ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ಈಗಾಗಲೇ ಹೊತ್ತಾಗಿದೆ ಮತ್ತು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ.
ಇನ್ನು ಕೂಡ ನಾವು ವಾಗ್ದಾನಗಳನ್ನು ತೆಗೆದುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಒಬ್ಬೊಬ್ಬರೇ ಬಂದು ವಾಗ್ದಾನಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹೊಸ ವರ್ಷದಲ್ಲಿ ದೇವರು ಎಲ್ಲವನ್ನು ಹೊಸದಾಗಿ ಮಾಡಲಿ. ಮತ್ತು ನೀವೇನಾದರೂ ಅಂದುಕೊಂಡಿದ್ದನ್ನು ದೇವರು ನೆರವೇರಿಸಲಿ. ನಿಮ್ಮ ಮನೋಕೋರಿಕೆಗಳನ್ನ ದೇವರು ನೆರವೇರಿಸಲಿ. ನಮ್ಮ ಕೋರಿಕೆ ಏನು ಅಂದ್ರೆ AGM ಸಂಸ್ಥೆ, ಸೇವೆಗಳು, ಸೇವಕರು, ವಿಶ್ವಾಸಿಗಳು, ಕುಟುಂಬಗಳು ಆತ್ಮೀಯವಾಗಿಯೂ ಆರ್ಥಿಕವಾಗಿಯೂ ಬೆಳೆಯಬೇಕು ಅನ್ನೋದೇ ನಮ್ಮ ಆಸೆ ಮತ್ತು ದೇವರಲ್ಲಿ ನಮ್ಮ ಪ್ರಾರ್ಥನೆ. ಅರ್ಥ ಆಯ್ತಾ? ಆತ್ಮೀಯವಾಗಿ ಅಂದ್ರೆ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಯಬೇಕು. ಆರ್ಥಿಕವಾಗಿ ಅಂದರೆ ನೀವು ದುಡಿಮೆ 128ನೇ ಕೀರ್ತನೆ 2ನೇ ವಾಕ್ಯ ಹೇಳ್ತದಲ್ಲ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ. ಅದು ನೀವು ಚೆನ್ನಾಗಿ ದುಡಿದನ್ನು ಅನುಭವಿಸಿ ಆಯುಷ್ಯು, ಆರೋಗ್ಯ, ಬಲ, ಶಕ್ತಿ, ಶಾಂತಿ, ಸಮಾಧಾನ ಎಲ್ಲವನ್ನು ಹೊಂದಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುವಂತೆ ದೇವರು ನಮ್ಮನ್ನು ನಿಮ್ಮನ್ನು ಹೊಸ ವರ್ಷದಲ್ಲಿ ನಡೆಸಲಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.